ರೈಲ್ವೆ ಇಲಾಖೆಯಲ್ಲಿ ಬರುವಂತಹ 403 ಪ್ಯಾರಾಮೆಡಿಕಲ್ ಕ್ಯಾಟಗರಿನಲ್ಲಿ ಬರುವಂತಹ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆದಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು. ಇಲ್ಲಿ 17/6/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಸ್ನೇಹಿತರೆ, ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಟೋಟಲ್ ಆಗಿ ಇದರಲ್ಲಿ ಇಲ್ಲಿ ನೋಡೋದು ಟೋಟಲ್ ಆಗಿ 7 ರೀತಿ ಪೋಸ್ಟ್ಗಳಿದಾವೆ. ಆ 7 ರೀತಿ ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿಯೇ ಇದ್ದಿರ್ತೈತಿ. ಅದನ್ನ ಮುಂದೆ ತಿಳಿಸ್ಕೊಡ್ತಾನೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ ಮತ್ತು ಅದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ. ಮತ್ತು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ. ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಪೋಸ್ಟ್ಗಳದಾವ ಅಂತ ನೋಡ್ಬೋದು. ಇಲ್ಲಿ ಒಂದೇದ ಡಯಾಲಿಸಿಸ್ ಟೆಕ್ನಿಷಿಯನ್ಸ್, ಇದರಲ್ಲಿ ನೋಡ್ಬೋದು ಟೋಟಲ್ ಆಗಿ 4 ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ. ಮತ್ತು EGG ಟೆಕ್ನಿಷಿಯನ್ಸ್ ಇದರಲ್ಲಿ ನೋಡ್ಬೋದು, ಇದರಲ್ಲಿ ಕೂಡ 4 ವೇಕೆನ್ಸಿಗಳ ಖಾಲಿ ಇದ್ದಿರ್ತಾವೆ. ಮತ್ತು ಮೂರನೇ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 2 ಇದರಲ್ಲಿ ಟೋಟಲ್ ಆಗಿ 12 ಪೋಸ್ಟ್ಗಳ ಖಾಲಿ ಇದ್ದಿರ್ತಾವೆ. ಮತ್ತು ನರ್ಸಿಂಗ್ ಸೂಪರ್ಡೆಂಟ್ ಇದರಲ್ಲಿ ಕೂಡ 246 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಸ್ನೇಹಿತರೆ, ಇದಕ್ಕೆ ಫಿಮೇಲ್ದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಮೇಲ್ದವ್ರಿಗೆ ಅಷ್ಟೇ ಇರೋಂಗಿಲ್ಲ. ಫಿಮೇಲ್ದವರು ಕೂಡ ಅವಕಾಶನ ಕೊಟ್ಟಿರ್ತಾರೆ. ಫಿಮೇಲ್ದವರು ಕೂಡ ಇದಕ್ಕೆ ಮಿಸ್ ಮಾಡ್ಕೊಲಾರ್ದ ಅಪ್ಲಿಕೇಶನ್ ಹಾಕೋರಿ. ಮತ್ತು 5ನೇ ನೋಡ್ಬೋದು ಇಲ್ಲಿ ಎಂಟ್ರಿ ಗ್ರೇಡ್ ಇದರಲ್ಲಿ ಕೂಡ ಟೋಟಲ್ ಆಗಿ 100 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ರೇಡಿಯೋಗ್ರಾಫಿ ಎಕ್ಸ್ರೇ ಟೆಕ್ನಿಷಿಯನ್ಸ್ನಲ್ಲಿ 4 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 2ನಲ್ಲಿ 33. ಈ ರೀತಿಯಾಗಿ ಟೋಟಲ್ ಆಗಿ 403 ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ ಸ್ನೇಹಿತರೆ. ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 7 ರೀತಿ ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿ ಕೊಟ್ಟಿರ್ತಾರೆ. ಅದನ್ನು ಮುಂದೆ ತಿಳಿಸ್ಕೊಡ್ತಾನು ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತೆ ಅಂತ ನೋಡ್ತಾ ಹೋಗೋದಾದರೆ ಒಂದೊಂದು ನೋಡ್ಬೋದು ಇಲ್ಲಿ ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು SC ST ವರ್ಗದವರಿಗೆ 250 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಮೋಡ್ ಆಫ್ ಪೇಮೆಂಟ್ ನೋಡ್ತಾ ಹೋಗೋದಾದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಅದರ ಪೇಮೆಂಟ್ ಮೂಲಕ ನೀವು ಇದನ್ನು ಆನ್ಲೈನ್ ಪೇಮೆಂಟ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಯಾವ ಪೋಸ್ಟ್ಗಳು ಇದ್ದಿರ್ತಾವೆ ಕ್ವಾಲಿಫಿಕೇಷನ್ ನೋಡ್ಬೋದು. ಇಲ್ಲಿ ಒಂದನೇದ ನರ್ಸಿಂಗ್ ಸೂಪರ್ಡೆಂಟ್ನಲ್ಲಿ 246 ಪೋಸ್ಟ್ಗಳು ಆಗಲೇ ತಿಳಿಸ್ಕೊಟ್ಟಂತೆ 246 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು BSc ನರ್ಸಿಂಗ್ ಅಥವಾ ಈಕ್ವಲೆಂಟ್ ಯಾವುದಾದ್ರೂ ನೀವು ಕಂಪ್ಲೀಟ್ ಮಾಡಿದ್ರಂದರೆ ಈ ನರ್ಸಿಂಗ್ ಸೂಪರ್ಡೆಂಟ್ ಇದಕ್ಕೆ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸ್ನೇಹಿತರೆ, ಈ PDF ಏನಾದರೂ ನೀವು ನೋಡ್ಕೋತಿದ್ರಂದ್ರೆ ಈ PDF ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ಅಲ್ಲಿ ನೀವು ನೋಡ್ಕೋಬೋದು ಯಾವ ಪೋಸ್ಟಿಗೆ ಯಾವ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರಂತ ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು 2ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಎಂಟ್ರಿ ಗ್ರೇಡ್ ಇದರಲ್ಲಿ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ 100 ಪೋಸ್ಟ್ಗಳ ಖಾಲಿ ಇದ್ದಿರ್ತವೆ. ಇದಕ್ಕೆ 12ನೇ ತರಗತಿ ಪಾಸಾಗಿರ್ಬೇಕು, ಅದ್ರ ಜೊತೆಗೆ ಡಿಪ್ಲೊಮಾ ಇನ್ ಫಾರ್ಮರ್ಸಿ ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿಯಾಗಿ 3ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಮತ್ತು ರೇಡಿಯೋಗ್ರಾಫರ್ ಎಕ್ಸ್ರೇ ಟೆಕ್ನಿಷಿಯನ್ಸ್ನಲ್ಲಿ ನೋಡ್ಬೋದು ಟೋಟಲ್ ಆಗಿ 33 ಪೋಸ್ಟ್ಗಳು ಇದ್ದಿರ್ತವೆ. ಇಲ್ಲಿ ನೋಡ್ಬೋದು 12ನೇ ತರಗತಿ ವಿತ್ ರೇಡಿಯೋಗ್ರಫಿ ಡಿಪ್ಲೊಮಾ ಒಳಗೆ ರೇಡಿಯೋಗ್ರಫಿ ಕಂಪ್ಲೀಟ್ ಮಾಡಿದ್ರಂದ್ರೆ ಈ ರೇಡಿಯೋಗ್ರಫಿ ಎಕ್ಸ್ರೇ ಟೆಕ್ನಿಷಿಯನ್ಸ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಸ್ನೇಹಿತರೆ. ಮತ್ತು ನೀವೇನಾದರೂ ನಮ್ಮನ್ನು ಸಂಪರ್ಕಿಸ್ತಿದ್ರಿ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೊಟ್ಟಿರೋದು. ನಿಮ್ದು ಏನಾರ ಕನ್ಫ್ಯೂಸ್ ಇತ್ತಂದ್ರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು 4ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಇಲ್ಲಿ ನೋಡ್ಬೋದು ಇದಕ್ಕೆ ಟೋಟಲ್ ಆಗಿ 12 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇದಕ್ಕೆ ನೋಡ್ಬೋದು BSc ವಿತ್ ರೆಲೆವೆಂಟ್ ಫೀಲ್ಡ್ ನಾಲೇಜ್, ಇದ್ರ ಬಗ್ಗೆ ನಾಲೇಜ್ ಇರಬೇಕು ನಿಮಗೆ. ಹೆಲ್ತ್ ಅಥವಾ ಮಲೇರಿಯಾದ ಬಗ್ಗೆ ನಾಲೇಜ್ ಇತ್ತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು 5ನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ EGG ಟೆಕ್ನಿಷಿಯನ್ಸ್ ಇದರಲ್ಲಿ 4 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೂ ಕೂಡ 12ನೇ ತರಗತಿ ಪಾಸಾಗಿರ್ಬೇಕು ಒಂದೇದಿದೆ. ಅದ್ರ ಜೊತೆಗೆ EGG ಟೆಕ್ನಿಷಿಯನ್ಸ್ ಸರ್ಟಿಫಿಕೇಟ್ ನೀವು ಹೊಂದಿರಬೇಕು. ಈ EGG ಟೆಕ್ನಿಷಿಯನ್ಸ್ ಸರ್ಟಿಫಿಕೇಟ್ ಹೊಂದಿರೋದ್ರಿಂದ ಇದಕ್ಕೆ ಹುದ್ದೆಗಳಿಗೆ ನೀವು ಇದು ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಇಲ್ಲಿ 6ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 2ನಲ್ಲಿ 4 ಪೋಸ್ಟ್ಗಳ ಖಾಲಿ ಇದ್ದಿರ್ತಾವೆ. ಇದಕ್ಕೂ ಕೂಡ 12ನೇ ತರಗತಿ ಪಾಸಾಗಿರಬೇಕು ವಿತ್ ಲ್ಯಾಬ್ ಟೆಕ್ ಇನ್ ಡಿಪ್ಲೊಮಾ. ಮತ್ತು 7 ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದರಲ್ಲಿ ಕೂಡ ಟೋಟಲ್ ಆಗಿ 4 ಪೋಸ್ಟ್ಗಳ ಖಾಲಿ ಇದ್ದಿರ್ತವೆ. ಮತ್ತು ಟೋಟಲ್ ಆಗಿ ಈ ರೀತಿಯಾಗಿ 403 ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ ಸ್ನೇಹಿತರೆ. ಮತ್ತು ಇದಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ನೀವು ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ನಿಮಗೆ ಮಿನಿಮಮ್ 20 ವರ್ಷ ವಯಸ್ಸಿದ್ದಿರಬೇಕು. ಇಲ್ಲಿ ನೋಡ್ಬೋದು ಮಿನಿಮಮ್ 20 ವರ್ಷ. ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ ನೋಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ 40 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಪ್ಲಸ್ ಮತ್ತು ಏಜ್ ರಿಲ್ಯಾಕ್ಷನ್ ಇರ್ತೈತಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು
ಮ್ಯಾಕ್ಸಿಮಮ್ 40 ವರ್ಷ ಕೊಟ್ಟರು ನಿಮಗೆ ಮತ್ತೆ ಏಜ್ ರಿಲ್ಯಾಕ್ಷನ್ ಕೊಟ್ಟಿರ್ತಾರೆ. SC ST ವರ್ಗದವರಿಗೆ 5 ವರ್ಷ ಇರ್ತೈತಿ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ RRB ಪ್ಯಾರಾಮೆಡಿಕಲ್ಗೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ಅಂತ ನೋಡ್ಬೋದು. ಒಂದೇದ್ರ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಮತ್ತು ಈ ಸಿಲೆಬಸ್ ಅಥವಾ ಡೀಟೇಲ್ ನೋಟಿಫಿಕೇಶನ್ ಅಥವಾ ಇನ್ನೂ ದೊರೆತಿರುವುದಿಲ್ಲ. ಅದೇನಾದ್ರು ಸಿಗ್ತಂದ್ರೆ ಅದನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಮೇಲೆ ಹಾಕಿರ್ತೀನಿ. ಅದ್ರೊಳಗೆ ಡೀಟೇಲ್ಡ್ ಸಿಲೆಬಸ್ನು ಎಲ್ಲವೂ ಪ್ರತಿಯೊಂದು ಮಾಹಿತಿ ಇರ್ತೈತಿ. ಮತ್ತು ಎರಡನೇ ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಮತ್ತು ಮೂರನೇದು ಮೆಡಿಕಲ್ ಟೆಸ್ಟ್. ಈ ರೀತಿಯಾಗಿ 3 ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ.